ಭಿಕ್ಷೆ ಹಾಕಿಮ್ಮ ಅಮ್ಮ. ಅಣ್ಣ ಭಿಕ್ಷೆ ಹಾಕಿ ಅಣ್ಣ. ಅಣ್ಣ ಭಿಕ್ಷೆ ಹಾಕಿ ಅಣ್ಣ. ಹಾ ಬಾರ ಇಲ್ಲಿ. ಅಮ್ಮ ನಾಯಿ ನನ್ನ ಮಗನೇ, ಸೂರ್ಯ ನೆತ್ತಿ ಮ್ಯಾಗ ಬಂದವನೇ, ಮಾಮೂಲಿ ಕಲೆಕ್ಷನ್ ಆಗಿಲ್ಲ. ಲೇ, ನಿನ್ನ ಹುಟ್ಟಿಸಿದ ತಪ್ಪಿಗೆ ನಾನ್ ಕೂಡ ಆಗ್ತಾ ಇದ್ದೀನಿ. ಜೋರಾಗತ್ತು ಭಿಕ್ಷೆ ಬೇಡ ಹೇಳೋ. ಎದ್ದೇಳೋ ಮೇಲೆ. ಹೊಡಿಬೇಡಪ್ಪ ಅಪ್ಪ, ಹೊಡಿಬೇಡಪ್ಪ, ಹೋಗ್ತೀನಪ್ಪ, ಹೊಡಿಬೇಡಪ್ಪ ಅಪ್ಪ ಬೇಡ. ಬಾರೋ ದರಿದ್ರ ಬಟ್ಟತ್ತದೆ, ಬಾ ಗಂಟು ಕೊಡು. ಏನ್ ಮುಖ ನೋಡ್ತಿದ್ಯಾ ನನ್ನ ಮಗನೇ? ಹತ್ಕೊಂಡು ಭಿಕ್ಷೆ ಬೇಡ ಅಂತಂದ್ರೆ ಅಳೋದಕ್ಕೆ ಬರೋದಿಲ್ವಲ್ಲ. ಮಧ್ಯಾಹ್ನದ ಎಂಟಕ್ಕೆ ಆಯ್ತಿದ್ದು. ನನ್ನ ಮಗನೇ, ಈಗ ಹೋಗಿ ಬೇಡ್ಕೊಂಡು ರಾತ್ರಿಗೆ ಒಂದು ಕ್ವಾರ್ಟರ್ ತರದೇ ಇದ್ರೆ ಮಗನೇ ಏನೋ ಗುರಾಯಿಸ್ತೀಯಾ? ಮೂವಿಲಿ ಊದ್ಕೊಂಡ್ಬಿಡ್ಬೇಕು ಮಗ. ಹುಟ್ಟಿಸ್ದವನು ರೀತಿ ವೇಷ ಹಾಕೊಂಡು ಪ್ರತಿದಿನ ಚಿತ್ರಹಿಂಸೆ ಕೊಡ್ತಾ, ಇತ್ತ ಮಗನ್ಗೊಳ್ಳೆ ಅಪ್ಪ ಆಗ್ಲಿಲ್ಲ, ಇತ್ತ ಹೆಂಡತಿಗೊಳ್ಳೆ ಗಂಡ ಆಗ್ಲಿಲ್ಲ. ಈ ಪ್ರಪಂಚದಲ್ಲಿ ಕೈಕಾಲಿಲ್ಲದೆ ಇರೋರು ಸಾವಿರಾರು ಜನ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದಾರೆ. ಅಪ್ಪ ಅನ್ನಿಸ್ಕೊಂಡವನ್ಗೆಲ್ಲ ಇದ್ದು ಹೌದು, ನಮ್ಮಮ್ಮನ ಜೊತೆ ಜಗಳಾಡ್ತಾ ಇರೋದು. ನಮ್ಮಮ್ಮ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ 4 ಮನೆ ಮುಸುರೆ ತಿಕ್ಕಿ 4 ಕಾಸು ಸಂಪಾದನೆ ಮಾಡ್ತಾ ಇದ್ಲು. ಆ ಕಾಸನ್ನ ಕುಡಿಯಕ್ಕೆ ಬೇಕು ಅಂತ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಡ್ತಾ ಇದ್ದ. ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ. ತರ್ತಿದ್ದೀರಪ್ಪ. ನಮಗೆ ತಿನ್ನಕ್ಕೊಂದು ಅನ್ನ ಇಲ್ಲ ಅಂದರು ಹುಟ್ಟಿಸ್ದವನಿಗೆ ಗಂಡು ಪೂರ್ತಿ ಕುಡಿಯೋಕ್ಕೆ ಸಾರಾಯಿ ಬೇಕು. ಅಮ್ಮ ಮದುವೆ ಆದಾಗಿಂದನೂ ಬರೀ ಅಳೋದೇ ಆಯಿತು. ಯಾವತ್ತೂ ಸಾಯ್ಬೇಕಾದ ನಮ್ಮಮ್ಮ ನೋವನ್ನೆಲ್ಲ ಸೆರಗಲ್ ಗಂಟು ಹಾಕ್ಕೊಂಡು ನನ್ನನ್ನು ನೋಡ್ತಾ ಆ ನೋವನ್ನ ಮರಿತಾ ಇದ್ಲು. ಹೀಗೆ ಒಂದಿನ ಬಡ್ಡಿ ಧರ್ಮಣ್ಣನ ಕಾಲಿಗೆ ಬಿದ್ದು ನನ್ನ ಹೆಂಡ್ತಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿ ಮನೆ ಪತ್ರನ ಅಡ ಇಟ್ಟು ಸಾಲ ಮಾಡ್ದ. ಅವನ ಅಡ್ದಲ್ಲಿ ಕೂತು ಚೆನ್ನಾಗಿ ಕುಡಿದು ಜೂಜಾಡಿ ಯಾವ ಚಿಂತೆನೂ ಇಲ್ಲದೆ ಮನೆಗೆ ಬಂದ. ಬಾಗಿಲು ತೆಗಿಯೇ. ಬಾಗಿಲು ತೆಗದೇ ಇದೆಯಾ? ಯಾವ ಹೆಂಡತಿ, ಯಾವ ಮಕ್ಕಳು, ಬದನೆಕಾಯಿ ಸಂಸಾರ. ಗಂಡ ಅನ್ನೋ ಭಯ ಹೆಂಡತಿಗಿಲ್ಲ, ಅಪ್ಪ ಅನ್ನೋ ಭಯ ಮಗನಿಗಿಲ್ಲ. ಇದೊಂದು ಸಂಸಾರನ? ಇದೊಂದು ಸಂಸಾರ ಅಂತೆ. ಈ ನನ್ನ ಮಗ ಬೇರೆ ಶಿವಪೂಜೆ ಮಧ್ಯೆ ಕರಡಿ ಬಿಟ್ಟಾಗೆ. ಇಲ್ಲೇ ಬಿದ್ದಿರೋ ನಾಯಿ ನನ್ನ ಮಗನೇ.
ಹುಟ್ಟಾಯ್ತು. ಭಿಕ್ಷೆ ಬೇಡಲಿಲ್ಲ ಅಂದ್ರೆ ಕೂಳ್ ಸಿಗಲ್ಲ ನನ್ನ ಮಗನೇ. ನಡಿಯೋ ನಡಿಯಲೇ, ನಡಿಯೋ, ಎತ್ಕೊಳ ನಡಿಯೋ. ಸಾಯಂಕಾಲ ಹೋಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಬಿಟ್ಕೊಂಡು ಅವಳು ತಪ್ಕೊಂಡು ಮಲಿಕೊಂಡ್ಬಿಟ್ರೆ ಇಲ್ಲಿಂದ ಶುರು ಆಯಿತು ನನ್ನ ಜೀವನದೋಟ. ಪ್ರತಿದಿನ ನನಗೂ ನನ್ನ ತಾಯಿಗೂ ನಮ್ಮಪ್ಪ ಕೊಡ್ತಾ ಇದ್ದ ಹಿಂಸೆ ತಡೆಯೋಕ್ಕಾಗದೆ ಕೋಪದಲ್ಲಿ ಸಾಯಿಸ್ಬಿಟ್ಟೆ. ಆಮೇಲೆ ಅಪ್ಪನ ಸಾಯಿಸಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಜೀವನ ಹುಡ್ಕೋವಾಗ ಧರ್ಮಣ್ಣ ಸಿಕ್ಕಿ ತಂದೆ ಪ್ರೀತಿ ಕೊಟ್ಟರು. ನಾನು ಅಂದರೆ ಅವ್ರಿಗೆ ತುಂಬ ಪ್ರಾಣ. ಯಾಕೋ ಲೋಫರ್, ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು? ಏನ್ ತಿಳ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ? ಮಖ ನೋಡು, ಕಳ್ಳನ ತರ ಇದ್ಯಾ. ರೋಡ್ ನಲ್ಲಿ ಯಾವ ಹೆಣ್ಮಕ್ಳು ಓಡಾಡೋಂಗಿಲ್ವಾ? ಏಯ್, ಏನೇ ನೀನು ಬಂದೆ ಕಪ್ಪಳು ಕೊಡ್ದೆ ನಿನ್ ಪಾಡ ನೀನ್ ಹೋಗ್ತಾ ಇದ್ಯಾ? ಏನ್ ಅನ್ಕೊಂಡ್ಬಿಡಿದ್ಯಾ ನೀನು? ಏನೋ ಲೇಗಿ ಅಂತ್ಯಾ? ನನ್ನ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ನನ್ನ ಹೆಂಡತಿ ಆಗಿದ್ರೆ ಕೈ ಕಾಲ್ ಮುರಿದು ದೇವಸ್ಥಾನ ಮುಂದೆ ಕೂಡಿಸ್ತಾ ಇದ್ದೆ. ಏ ಬಾರಿ ಪದ್ದು, ಯಾಕೆ ಕಾಲ್ ಕಿರ್ಕೊಂಡು ಜಗಳ ಮಾಡ್ತೀಯ? ಬಾ ಪದ್ದು, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ ಹತ್ರನೋ ಜಗಳ ಆಡ್ತೀಯಲ್ಲೇ? ಏನೇ ಮಾತಾಡ್ತಿದ್ಯಾ? ಹೌದು, ನಾನೇ ನೋಡ್ದೆ. ಹೋಗಿ ಹೋಗಿ ಆ ಸ್ಲಮ್ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಲ್ಲ, ನಾಳೆ ಅವ್ರೇನಾದ್ರು ಸಿಕ್ಕರೆ ಸುಮ್ಮನೆ ಬಿಡ್ತಾರ ನಿನ್ನ? ಏನು ನಿನ್ ಮಗನ್ನ ಪೊಲೀಸ್ನವ್ರು ಹಿಡ್ಕೊಂಡಾದ್ರು ನಿನ್ಗೆ ಗೊತ್ತಿಲ್ವಾ? ಏ ಮುದ್ಕಿ, ಅದನ್ನ ಊರೆಲ್ಲ ಕೇಳೋ ಹಂಗೆ ಡಂಗೂರ ಹೊಡ್ಕೊಂಡ್ ಬರ್ತೀಯಾ? ನನ್ ಮಗನ ಪೊಲೀಸ್ನವ್ರು ಎಳ್ಕೊಂಡು ಹೋಗೋದು ಹೊಸ ವಿಷಯ ಏನು? ಯಾರ್ದಾದ್ರೂ ಕೈಯೋ ಕಾಲೋ ಮುರಿದಿರ್ತಾನೆ, ಅದನ್ನ ಹೇಳಕ್ಕೆ ನಗರ ಆಡ್ಕೊಂಡ್ ಬಂದ್ಬಿಟ್ಯಾ? ಬಾಯಿ ಮುಚ್ಕೊಂಡು ಹೋಗು, ಇಲ್ಲ ಅಂದ್ರೆ ಎಣ್ಣೆ ತೆಗೆದು ಮುಖದ ಮೇಲೆ ಎಸಿತೀನಿ. ಆಗ ಇವನಿಂದ ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇನ್ಮೇಲೆ ಇವನ್ನ ನನ್ ಮಗನೇ ಅಲ್ಲ ಅನ್ಕೋಬೇಕು. ಅಂದ್ಕೊಳ್ಳೋದೇನು, ಅವನು ನನ್ನ ಮಗನೇ ಅಲ್ಲ. ಹುಡ್ಸಿದ ತಪ್ಪಿಗೆ 3 ಹೊತ್ತು ಕೂಳ್ ಹಾಕ್ತಾ ಇದ್ದೀನಿ. ದನ ತಿಂದಂಗ್ ತಿಂದು ಊರ್ನಲ್ಲಿ ನನ್ ಮಾನ ಮರ್ಯಾದೆ ಕಳೆದಾಗ್ಲೇ ನನ್ನ ಮಗ ಸತ್ತೋದ ಅನ್ಕೊಂಡೆ. ಮರುತ್ತೋಗಿ ನೆಮ್ಮದಿಯಾಗಿ ಗಂಜಿಗೋಸ್ಕರ ಬದುಕ್ತಾ ಇದ್ದೀನಿ. ಇಂಥ ಟೈಮ್ ನಲ್ಲಿ ಬಂದು ಅವನ ನೆನಪು ಮಾಡ್ತಾ ಇದ್ರಲ್ರಯ್ಯ. ನೀವಂತೂ ಮೋಟ್ ಬಿಡಿ ಸೇರ್ಕೊಂಡು ಬದುಕಿದ್ರಿ, ನಮ್ಮನ್ನಾದ್ರೂ ಬದುಕೋಕ್ ಬಿಡಿ. ಇನ್ನೊಂದ್ ಸಲ ಬಂದು ಅವನ ಬಗ್ಗೆ ನೀವು ಮಾತಾಡಿದ್ರೆ ಈ ಮಚ್ ತಗೊಂಡು ನಿಮ್ಮನ್ನ ಕತ್ತರಿಸಿ ಜೈಲ್ಗೆ ಹೋಗ್ಬಿಡ್ತೀನಿ. ಯಾವಾಗ್ಲೂ ಇದಾಗೋಯ್ತು ನಿಮ್ದು. ಎಲ್ಲಂದ್ರಲ್ಲಿ ಜಗಳ ಆಡ್ಕೊಳ್ಳೋದು, ಯಾರಾದ್ರೂ ಕೈ ಕಾಲು ಮುರಿದು ಹಾಕೋದು, ನಮ್ಗೇನು ಕೆಲಸ ಇಲ್ಲೋ ತರ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ಕೊಳ್ಳೋದು. FIR ಹಾಕೋಷ್ಟಲ್ಲಿ ಯಾರಾದ್ರೂ ಖಾದಿ ಶರ್ಟ್ ಹಾಕಿರೋ ಹತ್ರ ಫೋನ್ ಮಾಡಿಸಿ ದೊಡ್ಡ ಮಹಾರಾಜರ ತರ ಕರ್ಕೊಂಡು ಹೋಗೋದು. ಈ ಭಂಗಕ್ಕೆ ಪೊಲೀಸ್ ಕೆಲಸ ತಿಳ್ಕೊಬೇಕು ನಾವು. ತಿಮ್ಮಯ್ಯ, ಅವ್ರ ಹತ್ರ ಸೈನ್ ಹಾಕೊಂಡು ಬಿಟ್ಟು ಕಳ್ಸವ್ರನ್ನ ಕರ್ಕೊಂಡೋಗಯ್ಯ. ಆಯ್ತು ಸ್ವಾಮಿ, ಇನ್ಮೇಲೆ ಅವ್ರು ಈ ತರ ಮಾಡದೇ ಇರೋಂಗೆ ನಾನು ನೋಡ್ಕೊಳ್ತೀನಿ. ಅಷ್ಟ್ ಮಾಡು. ಏಯ್, ಸೈನ್ ಹಾಕ್ಬಿಟ್ಟು ಆಚೆ ಬನ್ರ. ಲೇ ದಡಿಯ, ಏನ್ ನಿನ್ನ ಹೆಸರು? ಅಡ್ಡ ಹೆಸರು ಬೇಕಾ ಫುಲ್ ಹೆಸರು ಬೇಕಾ? ಏನ್ ಇವ್ನ್ ದೊಡ್ಡ ಡಬಲ್ ಇಂಜಿನು? ಪೂರ್ತಿ ಹೆಸರು ಹೇಳೋ. ಗಜೇಂದ್ರ. ಹುಟ್ಟಿಸ್ದ ನಿಲ್ವೋ? ಇಲ್ಲ, ಮಣ್ಣು ಹಾಕೊಂಡು 20 ವರ್ಷ ಆಯ್ತು. ಸೈನ್ ಮಾಡು. ಏಯ್, ನಮಸ್ಕಾರ ಸ್ವಾಮಿ. ಏನ್ ನಿನ್ನ ಹೆಸರು? ನಮಸ್ಕಾರ ಸ್ವಾಮಿ. ನಿನ್ ನಮಸ್ಕಾರಕ್ಕೋಷ್ಟು ಬೆಂಕಿ ಯಾಕ? ಏನ ಹೆಸರು ನಿಂದು? ನೀವ್ ಮಾತ್ರ ಸಿಕ್ತಾಗಲ್ಲ ನಮ್ಮ ಹತ್ರ ನಮಸ್ಕಾರ ಹೊಡ್ಸ್ಕೊಂತೀರಾ, ನಾವ್ ಮಾತ್ರ ನಮಸ್ಕಾರ ಹೊಡ್ಸ್ಕೊಂಬಾರ್ದಾ? ಅದಕ್ಕೆ ನನ್ನ ಹೆಸರು ನಮಸ್ಕಾರ ಸ್ವಾಮಿ ಅಂತ ಇಟ್ಕೊಂಡಿದೀನಿ. ಏಯ್, ಮುಚ್ಕೊಂಡು ಸೈನ್ ಮಾಡು. ದೊಡ್ಡ ಬ್ರಿಲಿಯಂಟ್ ಇವನು. ನಾವು ಬ್ರಿಲಿಯಂಟ್ ಆಗ್ತೀವಿ ಸರ್.
ಅಲ್ಲ ಸರ್ ಲೇ ಮಚ್ಚ ನನ್ನ ಮಗ ನನಗೆ 8 ಲಾಟಿ ಮುರಿದು ಅನ್ಕೊಳೋ. ನನಗೂ 10 ಲಾಟಿ ಮುರ್ದ್ಬಿಟ್ನೋ. ಅವನೆಲ್ಲಾದ್ರೂ ಆಚೆ ಬರ್ತಾನಲ್ಲ ಆಗ ನಾವೆಲ್ಲ ಸೇರ್ಕೊಂಡು ಅವನ್ ಕಾಲೇ ಮುರ್ಸಾಕ್ಬಿಡ ಕಣ. ನಿಮ್ ಯೋಗ್ತಗಷ್ಟು ಬೆಂಕಿ ಹಾಕ. ಅಲ್ರಲ್ಲಿ ಈಗ ತಾನೇ ಅವ್ರಿವ್ರ ಕೈ ಕಾಲು ಹಿಡಿದು ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತಾ ಇದೀನಿ. ಲೇ ಡುಮ್ಮ ಡಬ್ಬ ನನ್ ಮಗನೇ, ಅಷ್ಟು ಬೇಗ ನೀನು ಕಿರಿಕ್ ಬುದ್ದಿನ ಲೇ ಬಂಗಾರಿ ಕಂದ ಲೋ ಏನೋ ಇದೆಲ್ಲ ನೆಟ್ ಕಾಲೇಜ್ ಓದ್ವಾ, ಚೆನ್ನಾಗಿ ಓದಿದ್ವಾ, ಒಂದ್ ಕೆಲ್ಸ ಹಿಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಮಕ್ಳಾಯ್ತಾ, ಆ ಮಕ್ಳು ದೊಡ್ಡವ್ರಾದ್ರ ಅವ್ರಿಗೆ ಮದ್ವೆ ಆಯ್ತಾ. ಲೇ ಮಕ್ಳು ಮೊಮ್ಮಕ್ಕಳು ನೋಡಿ ಆನಂದ ಪಟ್ಟು ಶಿವ ಅಂತ ಮೇಲಕ್ಕೆ ಹೋಗೋದು ನೋಡ್ರು. ಯಾಕೋ ಬೇಕು ಪೊಲೀಸು, ಪೊಲೀಸ್ ಸ್ಟೇಷನ್, ಹೊಡ್ತ ಇವೆಲ್ಲ ಯಾಕೆ ಬೇಕು ಹೇಳ್ರ? ನೋಡೋಣ, ನೀವ್ ಹೇಳೋದೆಲ್ಲ ಕೇಳೋಕ್ ಚೆನ್ನಾಗಿರುತ್ತೆ, ಅನುಭವ್ಸಕ್ಕಾಗಲ್ಲ. ಯಾಕೋ ಆಗಲ್ಲ? ಈ ಪ್ರಪಂಚದಲ್ಲಿ ಮೀಸ್ತಾ ಇರೋ ಗಂಡಸ್ರಿಗೆಲ್ಲ ಮಕ್ಳಾಗುತ್ತೆ. ಆದ್ರೆ ತಂದೆ ತಾಯಿಗೆ ಎಷ್ಟು ಜನ ಆಗಿದಾರೆ ಹೇಳಿ? ಸುಮ್ನೆ ಅರಿಕತೆ ಹೊಡಿಬೇಡಿ, ಹೋಗಿ ಬಾ. ಎಷ್ಟು ದಿನ ಅಂತ ಹೀಗೆ ಒಡೆದಾಡ್ಕೊಂಡು ಪೊಲೀಸು ಗೀಲೀಸು ಅಂತ ಓಡಾಡ್ತಿರೋ. ದೇವ್ರ ದಯೆ, ಆ ಧರ್ಮಣ್ಣ ಇರೋದ್ರಿಂದ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದ್ರೆ ನಿಮ್ ಕತೆ ಏನಾಗಿರೋದು? ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋತೀಯಾ ಅನ್ಕೊಂಡೆ. ಎಲ್ಲ ನಿಮ್ಮ ಅಪ್ಪನ್ ತರಾನೇ. ಕೊಡು, ಯಾವಾಗ ನೋಡು ನಿನ್ ಗಂಡನ್ ಗೋಲ್ಸ್ಕೊಂಡೆ ಮಾತಾಡು. ನಮ್ಮನ್ನ ನಾವ್ ಹೆಂಗ್ ಕಾಪಾಡ್ಕೊಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಹೋಗ್ ಸುಮ್ನೆ. ಚೆನ್ನಾಗ್ ಗೊತ್ತು ನಿನ್ಗೆ. ಹಲೋ, ಒಂದ್ ನಿಮಿಷ, ಮಾವನೇ ಬಂದ್ರು. ಒಂದ್ ನಿಮಿಷ ಮಾವ ಬಂದ್ ಸ್ವಾಮಿ. ಹೇಳಿ ಸ್ವಾಮಿ, ನಾನೇ ಸಮಾಜ ಸೇವಕ ಸೋಮಶೇಖರ್ ಮಾತಾಡ್ತಿದ್ದೀನಿ. ನೋಡು ಸೋಮಣ್ಣ, ನಾನು ಮಿನಿಸ್ಟರ್ ಹತ್ರ ನಾಮಿನೇಷನ್ ಬಗ್ಗೆ ಮಾತಾಡಿದ್ದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಸೋಮಣ್ಣ, ನಿನಗೆ ಸೀಟ್ ಸಿಗೋದು ಗ್ಯಾರಂಟಿ. ಅಷ್ಟ್ ಮಾಡಿ ಸ್ವಾಮಿ, ನಾನು ಪಾಲಿಟಿಕ್ಸ್ ನಾಗೆ ಯಾವ್ದಾರ ಪೋಸ್ಟ್ ತಗೊಂಡು ಸಮಾಜ ಸೇವೆ ಮಾಡ್ಬೇಕು ಅನ್ನೋದೇ ನನ್ನಲ್ಲಿರೋ ಆಸೆ. ಸರಿ 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 ಸೋಮಣ್ಣ, ಈಗ ನಾವಿಬ್ರು ಸೇರ್ಕೊಂಡು ಒಂದ್ಸಲ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡೋಣ. ಹಂಗೆ ಆಗ್ಲಿ ಸ್ವಾಮಿ, ನಾವು ಮತ್ತೆ ಮಾತಾಡವ. ಏನಮ್ಮ ಕಾಲೇಜ್ಗ? ಹೌದಪ್ಪ. ರಂಗ ಮಾವ, ಇವಳನ್ನ ಕಾಲೇಜಿಗೆ ಬಿಟ್ಬಾ. ಆಯ್ತು ಮಾವ. ನಾನ್ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ನನ್ ಕತೆ ಏನಾಗಿರೋದು? ಯಾಕೋ ಅಷ್ಟೊಂದು ಖುಷಿ ಪಡ್ತೀಯಾ? ಪೊಲೀಸ್ನವರು ನಿನ್ನೆ ಹುಡುಕ್ತಾವ್ರೆ. ಲವ್, ಹಳೇದ್ನೆಲ್ಲ ಯಾಕೋ ನೆನ್ಸ್ಕೊಂತೀರಾ? ಇವತ್ ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ. ಫಿಲ್ಮ್ಗ ಬಂಗಾರಿ ಮೈಸೂರು ಮಲ್ಲಿಗೆ ಹೋಗೋಣಮ್ಮ. ಕಾಡ್ ಕುದ್ರೆ ಬೇಡವಾ? ಮುಚ್ಚೋ ಬಾಯಿ ಸಾಕೋ, ನನ್ನ ಹತ್ರ ದುಡ್ಡಿಲ್ಲ. ಅಪ್ಪ, ಇವತ್ತು ನಮ್ ಗುರು ಪಿಕ್ಚರ್ ರಿಲೀಸ್ ಅಂತ ನಾನೇ ದುಡ್ಡು ತಂದಿದ್ದೀನಿ. ಖರ್ಚೆಲ್ಲ ನಮ್ ಬಂಗಾರ ಇದೇನೆ. ಹ್ಞೂನಪ್ಪ. ಏನ್ ಮಾಮು, ಈ ಗೈಯಾಳನು ಇದೇ ಕಾಲೇಜಿಗೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಏನೋ ಅವಳು ನಿನ್ನ ಅಂಗುರಾಯಿಸ್ತಾವಳೆ? ಯಾವ್ದಕ್ಕೋ ಇನ್ನೊಂದ್ಕೇನೆ ಜೋಪಾನ. ಮುಚ್ಕೊಂಡಿರಲೇ, ಜಾತ್ರೆಲ್ ಮಾಡ್ದಂಗೆ ನಾನು ಇಲ್ಲೂ ಮಾಡಿದ್ರೆ ದೃಷ್ಟಿ ಗೊಂಬೆ ತರ ಕಾಲೇಜ್ ಗೋಡೆ ಗಂಟಿಸ್ಬಿಡ್ತೀನಿ. ಅಂಟಿಸ್ತೀಯ ಅವಳು ನಿನ್ನ ಅಂಟಿಸ್ತಾ ಇರೋ ತರ ನೋಡ್ಕೋ. ಬಾರ ಅಲ್ಲೇ, ಆಯ್ತು. ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಹಾಳಾಗುತ್ತಿದೆ. ಆದರೆ ನಮ್ಮ ಕವಿಗಳು ಮತ್ತು ಬೇಕಾ? ಗಡವಾ ಹೇಳ ಮೇಲೆ ಕಾಲೇಜಿಗೆ ಬಂದ್ 1 ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಹುಡುಗಿರ ಕಣ್ ಸನ್ನೆ ಬಾಯ್ ಸನ್ನೆ ಮಾಡಿ ಡಿಸ್ಟರ್ಬ್ ಮಾಡ್ತೀಯ. ನಾನ್ ಸೆನ್ಸ್. ಹಾಗಾದ್ರೆ 1 ವಾರ ಆದ್ಮೇಲೆ ಮಾಡೋಣ ಸರ್. ಏನು ನನ್ನ ಹತ್ರನೇ ತರಲೆ ಬುದ್ಧಿ ತೋರಿಸ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಡಿಸಿಪ್ಲಿನ್ ಕೆಂಪಯ್ಯ. ರೂಲ್ಸು, ರೆಗ್ಯುಲೇಷನ್, ಡಿಸಿಪ್ಲಿನ್ಗೆ ಬೆಲೆ ಕೊಡೋನು. ನನ್ನ ಹೆಸರು ಹೇಳಿದ್ರೆ ಇಡೀ ಕಾಲೇಜ್ ಗಡ 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 ಅಂತ ನಡ್ಗುತ್ತೆ ಗೊತ್ತಾ? ಸರ್, ಅದೇನ್ ಪ್ರಶ್ನೆ ಅಂತ ನನ್ನ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಏನು
ನಾನು ಇವನಿಗೆ ಬೈತಾ ಇದ್ದೀನಿ, ಅದು ನಿನಗೆ ಪ್ರಶ್ನೆ ಕೇಳೋ ಹಾಗಿದ್ಯಾ? ಸರ್ ಸರ್ ಪಾಪ ಸರ್, ಅವನು ಕಿವಿ ಕೇಳ್ಸಲ್ಲ. ಏ ಗುಲ್ಡು ಇದ್ನ ಹಾಕೊಳ್ಳೋ. ಏನು ಇವನಿಗೆ ಕಿವಿ ಕೇಳಿಸಲ್ವಾ? ಕೇಳ್ಸಲ್ಲ ಸರ್. ಸರಿ ಹೋಯ್ತು. ಅಯ್ಯೋ ಪಾಪ, ಎಲ್ಲ ಸರಿಯಾಗಿರೋರಿಗೆ ಹೇಳಿದ ಪಾಠ ಅರ್ಥ ಆಗೋಲ್ಲ. ಇನ್ ಇವನ್ನ ಆ ಪಾಂಡುರಂಗನೇ ಕಾಪಾಡಬೇಕು. ಏನಯ್ಯ ನಿನ್ನ ಹೆಸರು? ಸ್ವಲ್ಪ ಮೆತ್ತ ಕೇಳಿ ಸರ್, ನನಗೂ ಕಿವಿ ಕೇಳಿಸುತ್ತೆ. ಕರ್ಣ ಅಂತ ನನ್ನ ಹೆಸರು. ಹೆಸರಿಗೆ ಸರಿಯಾಗಿ ಕಿವಿ ಇಟ್ಕೊಂಡು ತಮಟೆ ದಾನ ಮಾಡ್ಬಿಟ್ಯಾ? ಕೂತ್ಕೋ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನಾನು ಡಿಸಿಪ್ಲಿನ್ ಕೆಂಪಯ್ಯ. ಎಲ್ರು ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬರಬೇಕು. ಕ್ಲಾಸ್ ಮುಗಿಸ್ಕೊಂಡು ತೆಪ್ಪಗೆ ಹೊರಗಡೆ ಹೋಗ್ಬೇಕು. ಕ್ಲಾಸ್ನಲ್ಲಿ ಏನಾದ್ರು ಕಮಕ್ ಮಾಡಿದ್ರು ಬಾಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ನನ್ ಗಂಡ ಬದುಕಿರೋವರೆಗೂ ದುಡ್ದು ದಾರೆ ಎರೆದಾಯ್ತು. ಮಗ ವಯಸ್ಸಿಗೆ ಬಂದ್ಮೇಲೂ ಈ ರಾಮಾಯಣ ತಪ್ಪಿದ್ದಲ್ಲ. ಅಪ್ಪನಂತೆ ಮಗ. ನಾನು ಹೊಟ್ಟೆ ಬಟ್ಟೆ ಕಟ್ಟಿ 4 ಕಾಸು ಕೂಡಾಕೋದು. ಅದನ್ನ ಮಗ ಅನ್ನಿಸ್ಕೊಂಡವನು ಹಾಳು ಮಾಡಿ ನನ್ ಮನೇನ ಸರ್ವನಾಶ ಮಾಡಕ್ ಕಾಯ್ಕೊಂಡವನೆ. ಏಯ್, ಯಾವಾಗ ನೋಡ್ರು ವಟ ವಟ ಅಂತ ಇರ್ತೀಯ. ನಾನೇ ಎತ್ಕೊಂಡಿದ್ದು. ಏನಿವಾಗ? ಅಯ್ಯೋ ಪಾಪಿ, ತಪ್ಪು ಮಾಡಿದ್ದು ಅಲ್ದೆ ನನ್ನೇ ಬೈತೀಯಾ? ನಿನ್ನಂತ ಮಗ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಸತ್ತೋಗೋ ನೀನು, ಸತ್ತೋಗೋ. ಅಯ್ಯೋ ದೇವ್ರೆ, ನನ್ನನ್ನು ಯಾಕಾದ್ರೂ ಬದುಕಿಸಿದೀಯಪ್ಪ. ಹೊಟ್ಟೆ ತುಂಬಾ ಹಸಿತಾ ಇತ್ತು. ಹಸು ತಡೆಯೋಕೆ ಆಗ್ತಾ ಇರಲಿಲ್ಲ. ಅಮ್ಮನ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ತಾರೇನೋ? ಹುಚ್ಚ. ಚೆನ್ನಾಗಿದ್ಯಾ? ನಿಂಟಿಂದ ನಾನ್ ತಿಂತೀನೇನೋ, ನಿನಗ್ ಕೊಡ್ದೆ. ತಿನ್ನು. हेलो, कौन बात कर रहा है? अमिताभ बच्चन का मैनेजर। अमिताभ बच्चन को फोन दे यार, फोन दे डायरेक्टर बात कर रहा हूँ। डायरेक्ट स्पीकिंग। अमिताभ बच्चन को फोन दे यार। दे यार, अमिताभ बच्चन जी। मैं सॉरी, दुबई डायरेक्टर बात कर रहा हूँ यार जी। दुबई में मैं बड़ा डायरेक्टर। ಯಾರು ಅವನು? ಅಯ್ಯೋ, ಅವ್ನು ಯಾರೋ ಸಿನಿಮಾ ಡೈರೆಕ್ಟರ್ ಅಂತೆ. ದುಬೈನಿಂದ ಬಂದು ನೆನ್ನೆಯಿಂದ ಊರಲ್ಲಿರೋರ್ಗೆಲ್ಲ ಬೇಜಾನ್ ತಲೆ ತಿಂತವನೆ. ಒಂದು सेकंड है। मैं दुबई डायरेक्टर हूँ। वो क्या है, मैं नया फिल्म लोकेशन लिख रही है, मल्लिकापुर आ गया हूँ। हाँ जी, आपका डेट चाहिए, आपका रेमंडरेशन एड्रेस चाहिए, बॉम्बे आ जाऊंगा मैं। हाँ जी, एड्रेस लिखो। मिल गया। एक मिनट, लेन में ऐसे मिल गया। पेपर मिल गया। एक मिनट है। पेपर मिल गया। पेन कहाँ है? पेन इधर है जी, मिल गया जी। हाँ, एड्रेस बोलिए। हाँ, क्या 10th क्रॉस केंगेरी मेन रोड, बॉम्बे। ओके। थैंक यू जी। क्या बोलिए? हीरोइन फिक्स हो गया। वो शकीला स्वीट 16 है, वो गोरा है, लक चलेगा। बहुत अच्छा। अजय, अब मैं आपको एडवांस भेजेंगे। एडवांस कितना आपको एडवांस चाहिए? 1 करोड़ 2 करोड़ मैं कल आपको एडवांस भेज दूंगा। ಯಾರೇ ನೀನು? ಅಮಿತಾಬ್ ಬಚ್ಚನ್ ಹತ್ರ ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಯೂಸ್ಲೆಸ್ ಫೆಲೋ, ಸ್ಟೂಪಿಡ್, ನಾನ್ಸೆನ್ಸ್, ಲೋಕಲ್ ಬ್ಯಾಕ್ ಯು ಮಿಸ್ಟರ್, ಹೊಡಿತೀನಿ ಅಂತ ಹೇಳಲೇ ಇಲ್ಲ, ಹಂಗೆ ಹೊಡೆದು ಬಿಡ್ತೀಯಾ?
ಏನು ಡೈರೆಕ್ಟರ್ ಅಂತ ಸುಮ್ಮನಿದ್ದೀನಿ, ಚಿಕ್ಕಡು ರೋಲಿ ಬಿಡಿ. ಯಾಕೆ ಹತ್ರ ಬರ್ತೀಯಾ? ಏನ ಮಾಡ್ತಾ ಇದ್ದೆ? ಏ ದೂರ ದೂರ ನಿಂತ್ಕೊಂಡು ಮಾತಾಡು. ಏಯ್, ಹೋಗ. ನೋ ಮ್ಯಾನ್ ಹ್ಯಾಂಡ್ಲಿಂಗ್ ಪ್ಲೀಸ್. ಮಾತಲ್ಲಿ ಹೋಗ ಹೋಗಲೇ. ಹೋಗು ಬೇಕಿತ್ತೆ ನನಗಿದೆಲ್ಲ. ಬೆಳಗ್ಗೆ ಯಾರ ಮುಖ ಏಯ್. ಇನ್ನೊಂದ್ಸಲಿ ಬರ್ತಾ ಈ ಕಡೆ. ಏಯ್, ಬುದ್ಧಿ ಇರೋನ್ ಯಾವನಾರು ಬರ್ತೇನೆ ಏರಿಯಾ ಕಡೆ. ಏಯ್ ಏಯ್ ನಾನೇನನ್ನು ನುಡಿಯಲಿನಲ್ಲೇ ತಿಳಿಸೆಯ ನಿನ್ನ ಬಿಡೆಯೋ ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಈ ಕಪ್ಪಿ ಸೈನ್ಯ ಬಂತು ನೋಡೆ. ಏಯ್, ಏನೇ ಕಿಸಿತಾ ಇದ್ಯಾ? ನಾನೇನ್ ಜೋಕರ್ ತರ ಕಾಣಿಸ್ತಾ ಇದೀನ? ಏನು ಹುಡುಗಿ ಅಂತ ಸುಮ್ನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ಏನೋ ಏನೇ ಗೀನೆ ಅಂತ್ಯಾ? ನಾನನ್ನೇ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡೋ. ಮರ್ಯಾದೆ ಕೊಟ್ಟು ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸ್ಟೂಪಿಡ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರಾ ಇಲ್ಲ ಕಲಾಸಿಪಲ್ ಮಾರ್ಕೆಟ್ ಅನ್ಕೊಂಡಿದ್ರಾ? ರೇ ಮಿಸ್ಟರ್, ನೀನ್ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಹುಡುಗಿಯರ ಜೊತೆ ಜಗಳ ಆಡೋದಕ್ಕ? ಸರ್, ಅವಳೇ ಸರ್ ಕಿಂಡಲ್ ಮಾಡಿದ್ದು. ಲೋ ಮುಚ್ಚಯ್ಯ ಬಾಯಿ. ಕಾಲೇಜ್ನಲ್ಲಿ ಕೊಡೋ ಬಿಟ್ಟಿ ಸೀಟು, ಸರ್ಕಾರದವ್ರು ಕೊಡೋ ಸ್ಟೈಫಂಡ್ ಹಣವನ್ನ ತಿಂದು ಕೊಬ್ಬ ಹೋಗ್ಬಿಟ್ಟಿದ್ಯಾ ನೀನು. ಮನೇಲಿ ತಂದೆ ತಾಯಿಂದ್ರು ನನ್ನ ಮಗ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡ್ದು 3 ಹೊತ್ತು ಕೂಳು ಹಾಕ್ತಾರೆ. ದನ ತಿಂದಾಗ ತಿಂದು ಇಲ್ಲಿ ಬಂದು ನಮ್ ತಲೆ ತಿಂತೀರಾ? ನೋಡ ಇಲ್ಲಿ, ಇದೇನ್ ಪುಸ್ತಕನೇನೋ? ಬೀದಿನಲ್ಲಿ ಪೇಪರ್ ಆಯರು ಪೇಪರ್ನ ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ. ನೀ ನೋಡು, ಸೂಜಿ ದಾರ ಪೋಣಿಸ್ಕೊಂಡು ಹುಲ್ಕೊಂಡ್ ಬಂದಿದ್ಯಾ. ಯಾಕೆ ಸರ್, ಬಡವ್ರ ಮಕ್ಳು ಯಾರು ಓದ್ಬಾರ್ದು ಅಂತ ರೂಲ್ಸ್ ಇದೆ? ಬಡವ ನೀ ಮಡಗ್ದಂಗಿರೋ ಅಂತ ನಾಲ್ಕ ಸಂಪಾದನೆ ಮಾಡಿ ತಂದೆ ತಾಯಿ ಕೂಳು ಹಾಕೋದ್ ಬಿಟ್ಟು ಇಲ್ಲಿ ಬಂದು ನಾನು ರೂಲ್ಸ್ ಮಾತಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಗೆಟ್ ಔಟ್ ಫ್ರಮ್ ದಿಸ್ ಕ್ಲಾಸ್. ಏನ್ ಮಾಮ್, ಇನ್ನೂ ಅದೇ ತಲೆ ಬಿಸಿಲು ಯಾಕಿದ್ಯಾ? ಬಿಟ್ಟಾಕೋ. ಹೆಂಗೋ ಬಿಟ್ಟಾಕಾಗತ್ತೆ? ಹೆಂಗ್ ಬಿಟ್ಟಾಕ್ತ್ಯಾ? ಹಳೆ ಬಟ್ಟೆ ಹರ್ಕಲ್ ಪುಸ್ತಕ ಇಟ್ಕೊಂಡವ್ರು ಯಾರು ಓದ್ ಪಾಸ್ ಆಗ್ಲೇ ಇಲ್ವಾ? ಎಷ್ಟು ಜನ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇಲ್ಲ? ಎಷ್ಟು ಜನ ಮನೆಯಲ್ದೆ ಬೀದಿ ದಿಪ್ಪದ ಕೆಳಗೆ ಕುತ್ಕೊಂಡು ಓದವ್ರೆ. ಎಷ್ಟು ಕೀಳಾಗಿ ಮಾತಾಡ್ತಾನ ಮಚ್ಚ ಅವನು. ಎಲ್ಲ ನೀನ್ ಹುಡ್ಕದ್ ಮಾಮು, ತಗೋ ಬುಕ್ಕು. ಏನು, ಎಲ್ಲಿಂದನೋ ಬಂತು ನಿಂಗೆ ಹೊಸ ಬುಕ್ಕು? ಎಲ್ಲಿಂದನೋ ಬಂದಿಲ್ಲ. ನಿನ್ ವಿಲನ್ ಇದ್ದಾಳಲ್ಲ ಪದ್ಮ, ಅವಳು ನಿನಗ್ ಕೊಡು ಅಂತ ಕೊಟ್ಟಿದ್ದಾಳೆ. ಏ ಮಾಮು, ಎಲ್ಲಾ ಪೇಜು ಕರೆಕ್ಟ್ ಆಗಿದೆ ನೋಡ್ಕೊಳೋ. ಲವ್ ಲೆಟರ್ ಅನ್ನೋದು ಇದೇನು ಅಂತ. ನನ್ ಮಗನೇ, ಬಿಟ್ಟ ಅಂದ್ರೆ ನೀನ್ ಯಾಕೋ ತಗೊಂಬಂದೆ? ಅವ್ಳು ಕೊಟ್ಟ ತಕ್ಷಣ ಅವಳ ಮಕ್ಕದ ಮೇಲೆ ಬಿಸಾಕ್ ಬರಕ್ ಆಗ್ತಿರ್ಲಿಲ್ವ ನಿಂಗೆ? ಹೇ ಪದ್ದು, ಅಲ್ ನೋಡೆ, ನೀನ್ ಬುಕ್ ಕೊಟ್ಟಿದ ತಕ್ಷಣ ಹಿಂದೆನೆ ಹೇಗ್ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದ್ದಾನೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಇವತ್ತು ಕಾಲೇಜಲ್ಲಿ ನಡೆದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಪದ್ದು ನಿನ್ನ ಎಲ್ಲೂ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಏ, ಏನು ಮಾತಾಡ್ಬೇಡ, ಸೈಲೆಂಟ್ ಆಗಿ ಹೋಗೋಣ. ಅವನ್ನ ನೋಡ್ತಾ ಇದ್ರೆ ಗ್ಯಾರಂಟಿ ರೋಡಲ್ಲೇ ಅಡ್ಡ ಹಾಕೋ ತರ ಇದೆ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾನ್ ಬರ್ತೀನಿ. ನಾನು ಬರ್ತೀನಿ. ಬರ್ತಾನಾ ಇಲ್ವಾ? ಬರ್ಲಿ ಬಿಡು, ನನಗೇನ್ ಭಯ. ನಾನ್ ಯಾಕೆ ಅವ್ನು ಹೆದರ್ಲಿ? ಏಯ್, ಏನ್ ಅನ್ಕೊಂಡಿದ್ಯಾ ನೀನ್? ನನ್ನ ಚಪ್ಪರ್ ನನ್ ಮಗ ಅನ್ಕೊಂಡಿದ್ಯಾ? ಬೇವರ್ಸಿ ನನ್ ಮಗ ಅನ್ಕೊಂಡಿದ್ಯಾ? ನಿನ್ ಪುಸ್ತಕ ಕೊಟ್ಟ ತಕ್ಷಣ ನಿನ್ನೆ ಜೊಲ್ಸಿಸ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ?
ಅವತ್ ನೋಡಿದ್ರೆ ಜಾತ್ರೆಲಿ ಎಲ್ಲಾರ ಮುಂದೆ ಒಂದ್ ಕಪಾಳು ಕೊಡದೆ ಮನೇಲಿರೋರ್ನೆಲ್ಲ ಬೀದಿಗೆ ಹೇಳ್ದೆ. ಇಷ್ಟ ಬಂದಂಗ್ ನೋಡೋದು, ಇಷ್ಟ ಬಂದಂಗ್ ರೇಗ್ಸೋದು ಏನೇ ಅನ್ಕೊಂಡಿದ್ಯಾ ನಾನಂದ್ರೆ? ಹಾ ಲೇ ಬಿತ್ರಿ, ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ, ಬೇರೆ ಯಾವನ ಹತ್ರ ಆದ್ರೂ ಇಟ್ಕೋ. ನಾನು ಬಡವನೇ ಇರ್ಬೋದು, ಗುಣದಲ್ಲಿ ಶ್ರೀಮಂತ ಕಣೆ. ಕೈ ನೋಡು ಗುದ್ದ ಅಂದ್ರೆ ಮಕ ಮುದ್ದೆ ಆಗ್ಬಿಡ್ಬೇಕು. ನೋಡಕ್ ಅಂದ ಚಂದ ಇದ್ರೆ ಸಾಲ್ದು, ಅದಕ್ ತಕ್ಕಂತೆ ಹೆಣ್ತಾನ ಇರ್ಬೇಕು. ಇನ್ನೊಂದ್ಸಲ ನೋಡೋದಾಗ್ಲಿ ರೇಗ್ಸೋದಾಗ್ಲಿ ಉಚಿತರ ಅದು ಇದು ತಂದ್ಕೊಡೋದ್ ಮಾಡ್ದೆ ಹಾಕ್ಬಿಡ್ತೀನಿ. ಒಂದೇ ಏಟು ತಲೆ 2 ಓಳ ಬಿಡ್ಬೇಕು. ಹೌದು, ನನಗ್ ಹುಚ್ಚೆ. ದಿನ ನಿನ್ನ ಒಂದ್ಸಲನಾದ್ರೂ ನೋಡೋ ಹುಚ್ಚು. ನಾನ್ ರೇಗ್ಸಿ ನಿನ್ ಜೊತೆ ಮಾತಾಡ್ಸೋ ಹುಚ್ಚು. ನಾನ್ ನಿನ್ನ ನೋಡ್ದಾಗ ನೀನು ನನ್ನ ನೋಡ್ಲಿ ಅನ್ನೋ ಹುಚ್ಚು. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ ಹೃದಯದಲ್ಲಿ ನಾನಿದ್ದೀನಿ. ನಿನ್ ಹೃದಯ ಮುಟ್ ನೋಡ್ಕೊ. ಹೇ ಕೊಳ್ಕ, ನನ್ ಮನ್ಸೇ ನಿನಗೆ ಕೊಟ್ಟಿದ್ದೀನಿ ಅಂದ್ಮೇಲೆ ಇನ್ ಪುಸ್ತಕ ಕೊಡೋದ್ರಲ್ಲಿ ಏನ್ ತಪ್ಪು? ನೀನ್ ನನ್ನ ಬಜಾರಿ ಅಂದೆ ಅಲ್ಲ? ಹೌದು, ನಾನ್ ಬಜಾರಿನೇ. ಈ ಬಜಾರಿ ಯಾವತ್ತಿದ್ರು ಈ ಬಂಗಾರಿಗೆನೆ. Whoa,